ನೀವೇನಾದರೂ ಒಂದು ಪ್ರೈಮ್ ಲೊಕೇಶನಲ್ಲಿ BDA ಪ್ರಾಪರ್ಟಿನ ಹುಡುಕ್ತಿದ್ದೀರಾ? ಹಾಗಿದ್ರೆ ನಾನಿವತ್ತು ಒಂದು ಲಿಫ್ಟ್ ಇರುವಂತಹ ಪ್ರೀಮಿಯಂ ಬ್ರ್ಯಾಂಡ್ ನ್ಯೂ 4 BHK ಹೌಸ್ನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿದ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಹಾಗೆ ಈ ಪ್ರಾಪರ್ಟಿ ಎದುರುಗಡೆ 30 ಫೀಟ್ ರೋಡ್ ಕೂಡ ಅವೈಲಬಲ್ ಇದೆ. ಹಾಗೆ ನೀವು ನೋಡ್ತಿರ್ಬೋದು ಎಲಿವೇಶನ್ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ. ಹಾಗೆ ಗೇಟ್ ವಿಚಾರಕ್ಕೆ ಅಂತ ಬಂದರೆ MS ಸ್ಟೀಲ್ ಹಾಗೆ ಫಂಡಮ್ಯಾಕ್ನ ಯೂಸ್ ಮಾಡಿಕೊಂಡು ಸೇಫ್ಟಿ ಪರ್ಪಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಬನ್ನಿ ಇವಾಗ ಪಾರ್ಕಿಂಗ್ ಒಳಗಡೆ ಹೋಗೋಣ. ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಸ್ಪೇಷಿಯಸ್ ಆದ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಈ ಪಾರ್ಕಿಂಗ್ ಏರಿಯಾದಲ್ಲೇ ಎಂಟ್ರೆನ್ಸಲ್ಲೇ ನಮಗೆ ಶೂ ರ್ಯಾಕ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ಮೀಟರ್ ಬೋರ್ಡ್ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನೀವು ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 to 3 ಕಾರ್ಸ್ನ ಪಾರ್ಕ್ ಮಾಡ್ಬೋದು. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲೇ ಬ್ಯೂಟಿಫುಲ್ ಆಗಿ ಕಾಣೋ ಥರ ಫಾಲ್ ಸೀಲಿಂಗ್ನು ಕೂಡ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಿಂದ ಟಾಪ್ ಫ್ಲೋರ್ವರೆಗೂ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಹಾಗೆ ಕಾಮನ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ಕಾವೇರಿ ಆ್ಯಂಡ್ ಬೋರ್ ವಾಟರ್ ಎರಡೂ ಕೂಡ ಅವೈಲಬಲ್ ಇದೆ. ಬನ್ನಿ ಫಸ್ಟ್ ಫ್ಲೋರಿಂದ ಬ್ಯೂಟಿಫುಲ್ ಟ್ರಿಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಹೇಗಿದೆ ಅಂತ ನೋಡೋಣ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಸ್ಟೇರ್ ಕೇಸ್ನ ನೋಡ್ತಿರ್ಬೋದು. ಗ್ರಾನೈಟ್ನ ಯೂಸ್ ಮಾಡಿಕೊಂಡು 3 ಫೀಟ್ ವೈಡಲ್ಲಿ ನಮಗೆ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಈ ಮನೆಯ ಫಸ್ಟ್ ಫ್ಲೋರ್ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು ಎಲಿವೇಶನ್ಗೆ ಮ್ಯಾಚ್ ಆಗೋ ಥರ ಟಫನ್ ಗ್ಲಾಸ್ ಮತ್ತು SS ಸ್ಟೀಲ್ನ ಯೂಸ್ ಮಾಡಿಕೊಂಡು ರೇಲಿಂಗ್ಸ್ನ ಮಾಡಿದ್ದಾರೆ. ಹಾಗೆ ವಾಲ್ ಕ್ಲಾಡಿಂಗ್ ಮತ್ತು ಫಾಲ್ ಸೀಲಿಂಗ್ನ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಈ ಮನೆಯ ಎಂಟ್ರೆನ್ಸ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಕಂಪ್ಲೀಟ್ ಈ ಮೇನ್ ಡೋರ್ ಟೀ ಕುಡ್ಡಿಂದ ಫಿನಿಶಿಂಗ್ ಮಾಡಿದರೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಬನ್ನಿ ಎಂಟರ್ ಆಗೋಣ. ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಗ್ರ್ಯಾಂಡ್ ಫೀಲ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಸೋಫಾ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಲಕ್ಸುರಿಯಾಗಿ ಮೂಡ್ ಬಂದಿದೆ ಅಂತ. ಹಾಗೆ ಈ ಕಡೆ ಬಂದರೆ ವೆಂಟಿಲೇಷನ್ಗೆ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ಟೀ ಕುಡ್ಡಿಂದನೇ ಮಾಡಿರೋದು. ಹಾಗೆ ಈ ಕಡೆ ಬಂದರೆ ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿ TV ಯೂನಿಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ಫಾಲ್ ಸೀಲಿಂಗ್ನ ನೋಡ್ತಿರ್ಬೋದು. ಸಿಂಪಲ್ ಆಗಿದ್ರು ಎಷ್ಟು ಲುಕ್ ಕೊಡ್ತಿದೆ ಅಂತ. ಹಾಗೆ ಈ ಕಡೆ ಬಂದರೆ ವಾಸ್ತು ಪರ್ಫೆಕ್ಟ್ ಪೂಜೆ ರೂಮ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಇದು ಕೂಡ ಟೀ ಕುಡ್ಡಿಂದನೇ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಲಿಫ್ಟ್ ಆಕ್ಸೆಸ್ನ ನೀವು ನೋಡ್ತಿರ್ಬೋದು. ಹಾಗೆ ಮುಂದೆ ಬಂದರೆ ಓಪನ್ ಮಾಡ್ಯುಲರ್ ಕಿಚನ್ ರೆಡಿ ಇದೆ. ಕಲರ್ ಕಾಂಬಿನೇಷನ್ ಅಂತೂ ಹೇಳಿ ಮಾಡಿಸ್ದಾಗೆ ಮಾಡಿದ್ದಾರೆ. ಇಷ್ಟು ಸ್ಪೇಷಿಯಸ್ ಆಗಿದ್ದು ಸ್ಟೋರೇಜ್ ಸ್ಪೇಸಸ್ ಕೂಡ ತುಂಬಾ ಇದೆ. ಹಾಗೆ ಈ ಕಡೆ ಬಂದರೆ ಓವೆನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಕೂಡ ಇದೆ. ಈ ಕಡೆ ಬಂದರೆ ನಿಮಗೆ ಡೈನಿಂಗ್ ಏರಿಯಾನ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸಸ್ನ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಕಿಚನ್ ಪಕ್ಕದಲ್ಲೇ ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ವರ್ಕ್ನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದೇ ಯುಟಿಲಿಟಿಯಲ್ಲಿ ಒಂದು ಕಾಮನ್ ಟಾಯ್ಲೆಟ್ನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಈ ಫಸ್ಟ್ ಫ್ಲೋರಲ್ಲಿ ನೀವೇನು ನೋಡಿದ್ರಿ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿಂದ ನೆಕ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ನ ಕೊಟ್ಟಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಈ ಮನೆಯ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಿರ್ಬೋದು ಲಿಫ್ಟ್ ಆಕ್ಸೆಸ್ ಇದೆ. ಈ ಫ್ಲೋರಲ್ಲಿ 2 ಬೆಡ್ರೂಮ್ಸ್ನ ಕೊಟ್ಟಿದ್ದು. ಬನ್ನಿ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ತುಂಬ ಬ್ಯೂಟಿಫುಲ್ ಆಗಿ ಬಂದಿದ್ದು ಸ್ಪೇಷಿಯಸ್ ಆಗಿ ಕೂಡ ಇದೆ. ಈ ಮಾಸ್ಟರ್ ಬೆಡ್ರೂಮಲ್ಲಿ ವಾಲ್ ಲೆಂತ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದು ಗುಡ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ್ಡ್ರೋಬ್ ಪಕ್ಕನೇ ಯೂನಿಕ್ ಡಿಸೈನಲ್ಲಿ ಡ್ರೆಸ್ಸಿಂಗ್ ಮಿರರ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಮೇಲೆ ಯೂನಿಕ್ ಡಿಸೈನ್ TV ಯೂನಿಟ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ನ ಕೊಟ್ಟಿದ್ದು. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಕಂಪ್ಲೀಟ್ ಈ ಬೆಡ್ರೂಮ್ ಲಕ್ಸುರಿ ಫೀಲ್ನ ಕೊಡ್ತಿದೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಒಂದು ಸ್ಟಡಿ ಯೂನಿಟ್ನು ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಇಲ್ಲೂ ಕೂಡ ಅಟ್ಯಾಚ್ ಕಾಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ವಿಂಡೋ ಇದೆ. ಹಾಗೆ ಮುಂದೆ ಬಂದರೆ ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ವಾರ್ಡ್ರೋಬ್ನ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲಾಫ್ಟಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೂಡ ಇದೆ. ಈ ವಾರ್ಡ್ರೋಬ್ ಪಕ್ಕನೇ ಅಟ್ಯಾಚ್ಡ್ ಡ್ರೆಸ್ಸಿಂಗ್ ಮಿರರ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ ಇದೇ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಈ ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ವಾಶ್ರೂಮ್ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ವ್ಯೂ ಕಾಣುವಂಥ ಬಾಲ್ಕನಿನೂ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಈ ಮನೆಯ 3rd ಫ್ಲೋರ್ ಆಗಿರುತ್ತೆ. ಇಲ್ಲಿ ಲಿಫ್ಟ್ ಆಕ್ಸೆಸ್ ಇದೆ. ಈ ಫ್ಲೋರಲ್ಲೂ ಕೂಡ 2 ಬೆಡ್ರೂಮ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಬನ್ನಿ 3rd ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಈ 3rd ಬೆಡ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟಲ್ಲೇ ಬಂದಿದೆ ಅಂತಲೇ ಹೇಳ್ಬೋದು. ವೆಂಟಿಲೇಷನ್ಗೆ ವಿಂಡೋ ಇದೆ, ಅಟ್ಯಾಚ್ಡ್ ಕಾಟ್, ಹಾಗೆ ವಾಲ್ ಲೆಂತಲ್ಲಿ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ
ಈ ಕಡೆನೂ ಕೂಡ ವಾಲ್ ಆ್ಯಂಡ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಹಿಡನ್ ಕಾನ್ಸೆಪ್ಟಲ್ಲಿ ಡ್ರೆಸ್ಸಿಂಗ್ ಮಿರರ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಟಿ ವಿ ಕ್ಯಾಬಿನೆಟ್. ಈ ಬೆಡ್ರೂಮಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಫಾಲ್ ಸೀಲಿಂಗ್ನು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಬೆಡ್ರೂಮ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಹಾಗೆ ಇದೇ ಫ್ಲೋರಲ್ಲಿ 4th ಬೆಡ್ರೂಮ್ನ ನೀವು ನೋಡ್ಬೋದು. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಇದನ್ನು ನೀವು ಗೆಸ್ಟ್ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಇಲ್ಲೂ ಕೂಡ ಅಟ್ಯಾಚ್ಡ್ ವಾರ್ಡ್ರೂಮ್ನ ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಇದೆ. ಈ ಬೆಡ್ರೂಮಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ಈ ರೂಮ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ಹಾಗೆ ಇದಕ್ಕೆ ಬಾಲ್ಕನಿ ಕೂಡ ಬಂದಿದೆ. ಇಲ್ಲಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿಂದ ವ್ಯೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಟೆರೆಸ್ಗೆ ಎಂಟ್ರಿ ಆದ ತಕ್ಷಣ ನಮಗೆ 2 ಪಾರ್ಟಿಷನ್ನ ಮಾಡಿದ್ದಾರೆ. ಫಸ್ಟ್ ಪಾರ್ಟಿಷನಲ್ಲಿ ನಮಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಆ್ಯಕ್ಸೆಸ್ ಇದೆ. ಹಾಗೆ ಇಲ್ಲಿಂದ ಮೇಲೆ ಓವರ್ ಹೆಡ್ ವಾಟರ್ ಟ್ಯಾಂಕ್ಗೆ ಪ್ರಾವಿಷನ್ನ ಕೊಟ್ಟಿದ್ದಾರೆ. ಹಾಗೆ ಸೋಲಾರ್ಗೂ ಕೂಡ ಸ್ಪೇಸ್ ಇದೆ. ಹಾಗೆ ಇಲ್ಲಿಂದ ಈ ಕಡೆ ಬಂದರೆ ಸೆಕೆಂಡ್ ಪಾರ್ಟಿಷನ್. ಇಲ್ಲೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿದ್ದು ನೀವು ಇಲ್ಲಿಂದ ವ್ಯೂ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ. ಈ ಬ್ಯೂಟಿಫುಲ್ ಮನೆ ನನಗಂತೂ ಇಷ್ಟ ಆಯ್ತಪ್ಪ. ನಿಮಗೂ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ಪ್ರಾಪರ್ಟಿ ವಿಸಿಟ್ಗೆ ಶೆಡ್ಯೂಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.